Hello guys, welcome to our channel Midnight Creeps Kannada. ಈ ಚಾನಲಲ್ಲಿ ರಿಯಲ್ ಆ್ಯಂಡ್ ಫಿಕ್ಷನಲ್ ಹಾರರ್ ಸ್ಟೋರೀಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಟುಡೇ ಸ್ಟೋರಿ. ಸೊ ಈ ಸ್ಟೋರಿ ಬಂದ್ಬಿಟ್ಟು ನಾನು ರೆಡಿಟಲ್ಲಿ ಓದಿರೋಂಥದ್ದು. ಅದೇ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಂದ ಇರುತ್ತೆ ಸ್ಟೋರಿ. ಎಸ್, ಲೆಟ್ಸ್ ಗೆಟ್ ಇನ್ ಟು ಇಟ್. ಓಕೆ, ಈ ದೆವ್ವ ಮತ್ತು ಭೂತ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಅಭಿಪ್ರಾಯ ಇರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನಾನು ಅದನ್ನು ಯಾವತ್ತೂ ನಂಬಕ್ಕೂ ಹೋಗಿರಲಿಲ್ಲ. ಬಟ್ ಅಂಟಿಲ್ ಐ ಎಕ್ಸ್ಪೀರಿಯನ್ಸ್ ಮೈಸೆಲ್ಫ್, ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ನನಗೆ ನಂಬಿಕೆ ಇರಲಿಲ್ಲ. ಸೊ ಆಫ್ಟರ್ ದ್ಯಾಟ್ ಪಾಯಿಂಟ್ ನನ್ನ ಲೈಫೇ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಸೊ ಅರೌಂಡ್ 2 months ಬ್ಯಾಕ್ ಅನಿಸುತ್ತೆ, ಐ ಜಸ್ಟ್ ಎಂಟರ್ಡ್ ಇನ್ ಟು ಮೈ ಫ್ಲ್ಯಾಟ್. ಅವಾಗೆ ಕೆಲಸ ಮುಗಿಸ್ಕೊಂಡು ಫ್ಲ್ಯಾಟ್ ಒಳಗಡೆ ಎಂಟ್ರಿ ಕೊಟ್ಟೆ. ಸೊ ಒಳಗಡೆ ಬಂದಿದ ತಕ್ಷಣ ನನಗೆ ಯಾವುದೋ ಒಂಥರ ಅನ್ಈಸಿನೆಸ್ ಫೀಲಿಂಗ್ ಬರ್ತಾ ಇತ್ತು. ಆ್ಯಂಡ್ ಯಾರೋ ನನ್ನ ಸುತ್ತಮುತ್ತ ಇದ್ದಾರೆ, ಯಾವುದೋ ಒಂದು ಅನ್ನೋನ್ ಎಕ್ಸಿಸ್ಟೆನ್ಸ್ ನನಗೆ ಫೀಲ್ ಆಗ್ತಾ ಇತ್ತು. ಸರಿ, ನಾನು ಇದನ್ನೆಲ್ಲ ಇಗ್ನೋರ್ ಮಾಡಿದೆ. ಐ ಜಸ್ಟ್ ಥಾಟ್ ತುಂಬ ಸ್ಟ್ರೆಸ್ ಔಟ್ ಆಗಿದ್ದೀನಿ ಕೆಲಸದಿಂದ ಬಂದು, ಅದಕ್ಕೆ ನನಗೆ ಈ ಥರ ಫೀಲ್ ಆಗ್ತಾ ಇದೆ ಅನ್ನೋ ಥರ ನಾನು ಸಮಾಧಾನ ಹೇಳ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ವಾಶ್ರೂಮ್ಗೆ ಹೋದೆ. ಐ ಜಸ್ಟ್ ಎಂಟರ್ಡ್ ಇನ್ ಟು ವಾಶ್ರೂಮ್. ಸ್ಟಿಲ್ ಈ ಫೀಲಿಂಗ್ ನನಗೆ ಎಂಡ್ ಆಗ್ತಾ ಇಲ್ಲ. ಒಂಥರ ಇರಿಟೇಷನ್, ಒಂಥರ ಅನ್ಈಸಿನೆಸ್ ಫೀಲ್ ಆಗ್ತಾ ಇತ್ತು. ಸೊ ಒಂಥರ ಭಯ ಕೂಡ ಆಗ್ತಾ ಇತ್ತು ನನಗೆ. ಆ್ಯಂಡ್ ಐ ಜಸ್ಟ್ ವಾಶ್ಡ್ ಮೈ ಫೇಸ್. ಫ್ರೆಶ್ ಅಪ್ ಆದರೆ ಸರಿ ಹೋಗುತ್ತೆ ಅಂತ ಮುಖ ತೊಳಿತಾ ಇದ್ದೀನಿ. ಆಪೋಸಿಟಲ್ಲಿ ಮಿರರ್ ಇದೆ. ಮುಖ ತೊಳೆದು ಐ ಜಸ್ಟ್ ಲಿಫ್ಟೆಡ್ ಮೈ ಹೆಡ್ ಆ್ಯಂಡ್ ಅಲ್ಲಿರೋದನ್ನ ನೋಡಿ ನನಗೇನು ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಇಟ್ಸ್ ಲೈಕ್ ಮಿರರ್ ರಿಫ್ಲೆಕ್ಷನಲ್ಲಿ ಐ ಫೌಂಡ್ ಅನದರ್ ಮೀ. ನನ್ನ ಹಿಂದೆ ನನ್ನ ಥರನೇ ಇನ್ನೊಬ್ಬರು ನಿಂತಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನೂ ಕ್ರೀಪಿಯಸ್ಟ್ ಪಾರ್ಟ್ ಏನೋ ಅಂದರೆ, ಅವ್ರ 2 ಕಣ್ಣು ಫುಲ್ ಬ್ಲ್ಯಾಕ್ ಆಗಿದೆ, ಕಣ್ಗುಡ್ಡೆ ಇಲ್ಲ. ಅಲ್ಲಿ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ಐ ಜಸ್ಟ್ ಅಲ್ಲೇ ಸ್ಟಿಲ್ಲಾಗಿ ಸ್ಟ್ಯಾಂಡ್ ಆದ, ಅದನ್ನೇ ನೋಡ್ತಾ ಇದ್ದೆ. ಆ್ಯಂಡ್ ಇಟ್ ವಾಸ್ ಆಲ್ಸೋ ಸ್ಟೇರಿಂಗ್ ಅಟ್ ಮೀ. ಬಂದು ಅದಕ್ಕೆ ಕಣ್ಗುಡ್ಡೆ ಇಲ್ಲ ಅಂದ್ರೂ ಅದು ನನ್ನ ನೋಡ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಬಿಕಾಸ್ ಇಟ್ಸ್ ಫೇಸ್ ಡೈರೆಕ್ಟೆಡ್ ಥ್ರೂವರ್ಡ್ಸ್ ಮೀ. ಅದ್ರ ಫೇಸ್ ಡೈರೆಕ್ಷನ್ ನನ್ನ ಕಡೆನೇ ಇತ್ತು. ಐ ಜಸ್ಟ್ ಅದನ್ನೇ ನೋಡ್ತಾ ಇದ್ದೀನಿ, ಅದು ನಾನೇ ನೋಡ್ತಾ. ಆಫ್ಟರ್ ಫ್ಯೂ ಮೂಮೆಂಟ್ಸ್ ಆಗಿದ ತಕ್ಷಣ ಇಟ್ ಸ್ಟಾರ್ಟೆಡ್ ಸ್ಮೈಲಿಂಗ್ ಅಟ್ ಮೀ. ಒಂದು ಚಿಕ್ಕ ಕ್ರೀಪಿ ಸ್ಮೈಲು ಅದು ನನ್ನ ಕಡೆ ನೋಡಿ ಕೊಡ್ತು. ಸೊ ಐ ವಾಸ್ ರಿಯಲಿ ಕ್ರೀಪ್ಡ್ ಔಟ್. ನಾನು ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ. ದ ವಾಸ್ ನಥಿಂಗ್, ಅಲ್ಲಿ ಏನೂ ಇಲ್ಲ. ಸೊ ಇದೇನೋ ನನ್ನ ಹ್ಯಾಲ್ಯೂಸಿನೇಷನು, ಸ್ಟ್ರೆಸ್ ಆಗಿದ್ದೀನಿ. ಸೊ ಅದನ್ನು ಐ ಆಮ್ ಸೀಯಿಂಗ್ ಥಿಂಗ್ಸ್ ಅಂತ ಅಂದ್ಕೊಂಡು ಅದನ್ನು ಅಲ್ಲೇ ಲೈಟಾಗಿ ತೊಗೊಂಡು, ಇವನ್ ದೋ ಐ ನ್ಯೂ ದ ವಾಸ್ ಸಮಥಿಂಗ್ ಅಂತ. ಬಟ್ ಸ್ಟಿಲ್ ನಾನು ತುಂಬ ಓವರ್ ಥಿಂಕ್ ಮಾಡಿದ್ರೆ ಇದಿನ್ನೂ ಕಾಡುತ್ತೆ ಅಂತ ಜಸ್ಟ್ ವೆಂಟ್ ಔಟ್. ಫ್ರೆಶ್ ಅಪ್ ಆಗಿ ಈಚೆ ಹೋದೆ, ಮುಖ ಒರೆಸ್ಕೊಂಡು ಐ ಜಸ್ಟ್ ಸ್ಯಾಟ್ ಆನ್ ಮೈ ಕೌಚ್. ನನ್ನ ಸೋಫಾ ಮೇಲೆ ನಾನು ಕುತ್ಕೊಂಡು, ಫೋನ್ ವಾಸ್ ಆನ್ ದ ಟೇಬಲ್. ಆಫ್ಟರ್ ಫ್ಯೂ ಮೂಮೆಂಟ್ಸ್ ಟೋಟಲ್ ಸೈಲೆನ್ಸ್ ಆಗಿತ್ತು. ಆ್ಯಂಡ್ ಐ ವಾಸ್ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೆ, ಏನದು ಏನಕ್ಕೆ ಬಂತು ಅಂತ. ಸೊ ಅದೇ ಪಾಯಿಂಟಲ್ಲಿ ಫುಲ್ ಸೈಲೆನ್ಸಲ್ಲಿ ನನಗೆ ತಿರ್ಗಾ ಹಿಂದೆ ಯಾರೋ ಪಾಸ್ ಆದಂಗೆ ಆಯ್ತು. ಅಟ್ ದ ಸೇಮ್ ಮೂಮೆಂಟ್ ಆ ಸೈಲೆನ್ಸ್ನ ಬ್ರೇಕ್ ಮಾಡಿಕೊಂಡು ನನ್ನ ಫೋನಲ್ಲಿ ಒಂದು ನೋಟಿಫಿಕೇಶನ್ ಬಂತು. ಐ ಜಸ್ಟ್ ಲಿಫ್ಟೆಡ್ ಮೈ ಫೋನ್ ಆ್ಯಂಡ್ ಫೋನ್ನ ಎತ್ತಿ ನೋಡ್ತಾ ಇದ್ದೀನಿ. ನನಗೆ ನಾನೇ ಮೆಸೇಜ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ದ್ಯಾಟ್ ಅಂದರೆ ಏನೋ ನನ್ನ ಫೋನಿಂದ ನನಗೆ ಮೆಸೇಜ್ ಕಳಿಸಿದೆ. ಅದು ಏನು ಸ್ಟೇಟ್ ಮಾಡ್ತಿದೆ ಅಂದ್ರೆ, ನಾನು ನಿನ್ನ ನೋಡ್ತಾ ಇದ್ದೀನಿ ಮಿರರಿಂದ ಅಂತ. ಸೊ ಲೇಟರ್ ಆನ್ ಐ ಜಸ್ಟ್ ನಮ್ಮ ಮನೇಲಿ ಏನೇನು ಮಿರರ್ ಆಯಿತು ಅದನ್ನೆಲ್ಲ ಹೊಡೆದಾಕ್ಬಿಟ್ಟೆ. ಐ ಜಸ್ಟ್ ಥ್ರೂ ಆಲ್ ದ ಮಿರರ್ಸ್ ಅವೇ, ಎಲ್ಲ ಮಿರರ್ಸ್ನ ಹೊಡೆದಾಕ್ಬಿಟ್ಟು ಎಲ್ಲ ನಾನು ಬಿಸಾಕ್ಬಿಟ್ಟೆ. ಸೊ ಲೇಟರ್ ಆನ್ ಐ ವಾಸ್ ಸ್ಟಿಲ್ ಅಲೋನ್. ನನಗೆ ಆ ಫೀಲಿಂಗ್ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದೇ ಥರ ಫ್ಯೂ ಡೇಸ್ ಪಾಸ್ ಆಗೋಯ್ತು. ಆ್ಯಂಡ್ ಈ ಥರ ಇನ್ನೊಂದು ಸತಿ ಆಗಿರಲಿಲ್ಲ. ಬಟ್ ಆಫ್ಟರ್ ಫ್ಯೂ ಡೇಸ್ ಐ ಗಾಟ್ ಅನದರ್ ನೋಟಿಫಿಕೇಶನ್ ದಟ್ ಐ ಆಮ್ ಸ್ಟಿಲ್ ವಾಚಿಂಗ್ ಯು, ಪ್ಲೀಸ್ ಬ್ರಿಂಗ್ ಮಿ ಎ ಮಿರರ್ ಅಂತ. ಸೊ ಇಲ್ಲ ಆಗ್ತಾ ಇಲ್ಲ ಅಂತ ನೆಕ್ಸ್ಟ್ ಡೇನ ಆ ಫ್ಲ್ಯಾಟ್ನ ಖಾಲಿ ಮಾಡಿಕೊಂಡು ಐ ಜಸ್ಟ್ ರೀಚ್ಡ್ ಔಟ್ ಅನದರ್ ಫ್ಲ್ಯಾಟ್. ಇನ್ನೊಂದು ಕಡೆ ನಾನು ಹೋಗ್ಬಿಟ್ಟೆ.
ಇನ್ನೊಂದು ಕಡೆ ಹೋದಾಗ ಇಟ್ ವಾಸ್ ವೆರಿ ವೆರಿ ನೈಸ್. ಆ ಫ್ಲ್ಯಾಟು ಚೆನ್ನಾಗಿತ್ತು ಆ್ಯಂಡ್ ತುಂಬ ಕಡಿಮೆ ರೇಟ್ಗೂ ಸಿಕ್ಕಿತ್ತು. ಐ ಜಸ್ಟ್ ಸ್ಟೇಡ್ ಇನ್ ದಟ್ ಫ್ಲ್ಯಾಟ್. ಫ್ಯೂ ಡೇಸ್ ವೆಂಟ್ ವೆರಿ ವೆಲ್ ಆ್ಯಂಡ್ ಐ ಗಾಟ್ ಅನದರ್ ನೋಟಿಫಿಕೇಶನ್ ಫ್ರಮ್ ಮೈ ಸೆಲ್ಫ್ ಒನ್ ಫೈನ್ ಡೇ stating that I'm still watching you. Why did you left me alone? ಅಂತ. I literally didn't know what to do. ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಹಳೆ ಫ್ಲ್ಯಾಟಲ್ಲಿ ಇದ್ದಿದ್ದು ಇಲ್ಲಿವರೆಗೂ ನನ್ನ ಫಾಲೋ ಮಾಡ್ಕೊಂಬಂದಿದ್ದೆ. ಸೊ ಲೇಟರ್ ಆನ್ ಅದನ್ನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಲೆಫ್ಟ್ ಇಟ್ ಹೌ ಇಟ್ ಈಸ್. ಅದು ಹೆಂಗೈತೆ ಹಂಗೆ ಏನಾದರೂ ಮಾಡ್ಕೊಳ್ಳಿ, ನಾನು ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀನಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಇಗ್ನೋರ್ ಮಾಡುವಾಗ ಆ್ಯಂಡ್ ಲೇಟರ್ ಆನ್ ಇಟ್ ಸ್ಟಾರ್ಟೆಡ್ ದ ಥಿಂಗ್ಸ್ ಸ್ಟಾರ್ಟೆಡ್ ಗೆಟಿಂಗ್ ಕ್ರೀಪಿಯರ್ ವೆನ್ ಇಟ್ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಮೀ. ಅದು ನನ್ನ ಹತ್ರ ಲಿಟ್ರಲಿ ವಾಯ್ಸಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಅದು ನನ್ನ ಫ್ಯೂಚರ್ ಬಗ್ಗೆ, ನನ್ನ ಲೈಫಲ್ಲಿ ಏನೇನು ನಡೀತಿದೆ, ಏನೇನು ಬ್ಯಾಡ್ ಇನ್ಸ್ಟೆನ್ಸಸ್, ಏನೇನು ಗುಡ್ ಇನ್ಸ್ಟೆನ್ಸಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಫ್ಯೂಚರ್ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತು, ವಿಚ್ ಐ ನೆವರ್ ವಾಂಟೆಡ್ ಟು ಹಿಯರ್. ನಾನು ಕಿವಿ ಮುಚ್ಕೊಂಡ್ರು, ನಾನು ಏನು ಮಾಡಿದ್ರು ಇಟ್ ವಾಸ್ ಅದು ಕಾಡ್ತಾನೆ ಇತ್ತು ನನ್ನ. ಸೊ ಸ್ಟಿಲ್ ಅದು ನನ್ನ ಕಾಡ್ತಾನೆ ಐತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ರೀಚ್ ಔಟ್ ಆಗಬೇಕು, ಯಾರನ್ನ ಹೆಲ್ಪ್ ಕೇಳಬೇಕು ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಲಿವಿಂಗ್ ವಿತ್ ಇಟ್. ಐ ಡೋಂಟ್ ನೋ ವೆನ್ ಇಟ್ ಗೆಟ್ಸ್ ಕ್ರೀಪಿಯರ್. ನನ್ಗೆ ಇದರಲ್ಲಿ ಜಾಸ್ತಿ ಭಯ ಏನಾಗ್ತೈತೆ ಅಂದರೆ, ಇಫ್ ಇಟ್ ಸ್ಟಾರ್ಟ್ಸ್ ಕಮ್ಮಿಂಗ್ ಔಟ್ ಆಫ್ ದ ಮಿರರ್ ಟು ಆರ್ ವರ್ಲ್ಡ್, ಏನು ಮೀಡಿಯಮ್ ಐತೆ ಅದು ಈಚೆ ಬಂದು ನನ್ನ ರೀಪ್ಲೇಸ್ ಮಾಡುತ್ತೆ ಅಂತ ಭಯ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೆಟ್ ದಮ್ ಗೆಟ್ ದ ಸೇಮ್ ಚಿಲ್ಸ್ ದಟ್ ಯು ಗೆಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.